ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಗೀತಾ. ಇವತ್ತಿನ ರೆಸಿಪಿ ಅಳ್ಳಿಟ್ಟು. ಇದು ನಾರ್ತ್ ಕರ್ನಾಟಕದ ಸ್ಪೆಷಲ್ ರೆಸಿಪಿ. ತುಂಬಾ ಸಿಂಪಲ್ ಆದ ರೆಸಿಪಿ, ರುಚಿ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಚಿಕ್ಕ ಮಕ್ಕಳು ತುಂಬ ಇಷ್ಟಪಟ್ಕೊಂಡು ತಿಂತಾರೆ. ಬನ್ನಿ ಹಾಗಿದ್ರೆ ಈ ರೆಸಿಪಿ ಮಾಡೋದಕ್ಕೆ ಏನೇನು ಪದಾರ್ಥಗಳು ಬೇಕಂತ ನೋಡೋಣ. ನಾನಿಲ್ಲಿ 2 ಏಲಕ್ಕಿನ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ನಾನಿಲ್ಲಿ ಒಂದು ಬೌಲಲ್ಲಿ ಒಂದು ಬೌಲ್ಗಿಂತ ಸ್ವಲ್ಪ ಕಡಿಮೆ ಬೆಲ್ಲ ತೊಗೊಂಡಿದ್ದೀನಿ. ನೆಕ್ಸ್ಟ್ ಅಳ್ಳಿಟ್ಟಿನ ಹಿಟ್ಟು. ಇದು ಹೇಗೆ ಮಾಡೋದಂತ ನಾನು ನೆಕ್ಸ್ಟ್ ನಿಮಗೆ ತೋರಿಸ್ಕೊಡ್ತೀನಿ. ಇದು ಒಂದು ಬೌಲ್ಗಿಂತ ನಾನು ಜಾಸ್ತಿ ಹಿಟ್ಟನ್ನು ಅಂದರೆ 1/4 ಬೌಲ್ನಷ್ಟು ಹಿಟ್ಟು ತೊಗೊಂಡಿದ್ದೀನಿ. ನೆಕ್ಸ್ಟ್ ಈ ಹಿಟ್ಟನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ. ನೆಕ್ಸ್ಟ್ ನಾನು ಇಲ್ಲಿ ಸ್ಟವ್ ಮೇಲೆ ಒಂದು ಪ್ಯಾನ್ನ ಇಟ್ಕೊತಾ ಇದ್ದೀನಿ. ಅದಕ್ಕೆ 1 ಕಪ್ಪಿನಷ್ಟು ಗೋಧಿ ಹಾಕಿ ಹುರಿಬೇಕು. ಇದನ್ನು ಹುರಿಬೇಕಾದ್ರೆ ಸ್ಟವ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಹುರಿಬೇಕು. ಹಾಗೆ ಈಗ ಕೈ ಆಡಿಸ್ತಾ ಇರಬೇಕು. ನೋಡಿ ಇವಾಗ ಪಾಪಪ್ ಆಗ್ತಾ ಇದೆ. ಗೋಧಿ ನಿಮಗೆ ಸ್ವಲ್ಪ ಸೈಜ್ ಡಬಲ್ಲಾಗಿ ಕಾಣಿಸುತ್ತೆ, ಗುಂಡಾಗಿ ಕಾಣಿಸುತ್ತೆ. ಹಾಗೆ ನೀವು ಈ ರೆಸಿಪಿನ ಫಾಸ್ಟಿಂಗ್ ಟೈಮಲ್ಲೂ ಮಾಡ್ಕೋಬೋದು, ಅಂದರೆ ಉಪವಾಸ ಟೈಮಲ್ಲೂ ಮಾಡ್ಕೋಬೋದು. ನೋಡಿ ಈ ಥರ ಹುರಿತಾ ಇರಬೇಕು, ಕೈ ಬಿಡದೇನೆ ಈ ಥರ ಹುರಿತಾ ಇರಬೇಕು. ನೋಡಿ ಇವಾಗ ಗೋಧಿ ಹುರಿತಾ ಇದ್ದರೆ ಈ ಥರ ದುಂಡಾಗಿ ಕಾಣಿಸುತ್ತೆ. ಮೊದಲಿದ್ದ ಸೈಜ್ಗಿಂತ ಸ್ವಲ್ಪ ಡಬಲ್ ಸೈಜ್ ಆಗಿರುತ್ತೆ ಹುರಿದಾದ್ಮೇಲೆ. ಹಾಗೆ ಇನ್ನೂ ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ಳೋಣ. ಸ್ವಲ್ಪ ಮೇಲೆ ಅದರ ಮೇಲೆ ಬ್ಲ್ಯಾಕ್ ಸ್ಪಾಟ್ಸ್ ಥರ ಆಗಬೇಕು ಗೋಧಿ ಮೇಲೆ, ಅಲ್ಲಿವರೆಗೂ ಹುರ್ಕೋಬೇಕು ಅದನ್ನು. ನೋಡಿ ಇವಾಗ ಪಟ ಅಂತ ಸಿಡಿತಾ ಇದೆ, ಅರಳು ಥರ, ಆ ಥರ ಸಿಡಿಬೇಕದು. ಆವಾಗ ನಿಮ್ಗೆ ಗೊತ್ತಾಗುತ್ತೆ. ಹಾಗೆ ತುಂಬ ಚೆನ್ನಾಗಿ ಘಮ ಬರುತ್ತೆ ಅದ್ರ ಹುರಿಬೇಕಾದ್ರೆ. ಆವಾಗ ಸ್ಟವ್ನ ಆಫ್ ಮಾಡಿಬಿಟ್ಟು ತೆಗಿಬೇಕು. ನೋಡಿ ಇವಾಗ ಕರೆಕ್ಟಾಗಿದೆ. ಒಂದು ಪ್ಲೇಟಿಗೆ ನಾನು ಟ್ರಾನ್ಸ್ಫರ್ ಮಾಡ್ತಾಯಿದ್ದೀನಿ. ಇವನ್ನು ಈ ಥರ ಹುರ್ಕೋಬೇಕು. ನೋಡಿ ಇಷ್ಟಾದರೆ ಸಾಕು. ಇವಾಗ ಅದೇ ಪ್ಯಾನ್ಗೆ 1/4 ಕಪ್ನಷ್ಟು ಕಡಲೆ ಹಾಕ್ಕೊಂಬಿಟ್ಟು ಚೆನ್ನಾಗಿ ಹುರ್ಕೋಬೇಕು. ನಾನಿಲ್ಲಿ 1 ಕಪ್ಪು ಗೋಧಿಗೆ 1/4 ಕಪ್ನಷ್ಟು ಕಡಲೆ ತೊಗೊಂಡಿದ್ದೀನಿ. ಈ ಮೆಜರ್ಮೆಂಟಲ್ಲಿ ನೀವು ಕ್ವಾಂಟಿಟಿನ ಜಾಸ್ತಿ ಮಾಡ್ಕೊಂಬಿಟ್ಟು ಇದನ್ನು ಏನು ಮಾಡಬೇಕಂದ್ರೆ ನೀವು ಮಿಲ್ಲಲ್ಲಿ ಹಿಟ್ಟು ಮಾಡಿಸ್ಕೋಬೇಕಾಗತ್ತೆ. ಈಗ ರಾಗಿ ಗೋಧಿನ ನಾವು ಗಿರಣಿಗಳಲ್ಲೆಲ್ಲ ಹಿಟ್ಟು ಮಾಡಿಸ್ಕೊತೀವಲ್ಲ, ಅದೇ ಥರ ಇದನ್ನು ಹಿಟ್ಟು ಮಾಡಿಸಿ ಇಟ್ಕೋಬೇಕು. ಅಂದರೆ ನೀವು ಯಾವಾಗ ಬೇಕಾ ಆವಾಗ ಇನ್ಸ್ಟಂಟಾಗಿ ಮಾಡ್ಕೋಬೋದು ಇದನ್ನು. ನೋಡಿ ಈ ಥರ ಹುರ್ಕೊಂಡು ಅದೇ ಗೋಧಿ ಹಾಕಿದ್ವಲ್ಲ ಅದೇ ಪ್ಲೇಟಿಗೆ ನಾನು ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಹುರ್ಕೊಳ್ಬೇಕು ಎರಡೂ. ಇದು ಕಂಪ್ಲೀಟ್ ಕೂಲ್ ಆದಮೇಲೆ ಹಿಟ್ಟು ಮಾಡಿಸಿ ಇಟ್ಕೊಳ್ಳಿ. ಇವಾಗ ನಾನು ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಬಿಟ್ಟು ಅದಕ್ಕೆ 2 ಕಪ್ನಷ್ಟು ನೀರು ಹಾಕ್ತಾಯಿದ್ದೀನಿ. ನೀರು ಹಾಕಿ ಅದಕ್ಕೆ ಬೆಲ್ಲ ತೊಗೊಂಡಿದ್ವಲ್ಲ ಆ ಬೆಲ್ಲನೂ ಹಾಕಿ ಅದು ಬೆಲ್ಲ ಕರಗೋವರೆಗೂ ಕರಗಿಸ್ಕೊಳ್ಬೇಕು. ಇದೇನು ಪಾಕ ತೆಗೆಯೋದೇನು ಬೇಡ, ಜಸ್ಟ್ ಬೆಲ್ಲ ಕರಗಿಸ್ಕೊಂಡ್ರೆ ಸಾಕು. ಇದು ಬೆಲ್ಲ ಕರಗಿದ ಮೇಲೆ ಸ್ಟವ್ ಆಫ್ ಮಾಡಿ ಕೂಲ್ ಆಗಬೇಕು. ನೋಡಿ ಇವಾಗ ಕೂಲ್ ಆದಮೇಲೆ ಇವಾಗ ನಾನೊಂದು ಸ್ಟ್ರೈನರಿಂದ ಆ ಹಿಟ್ಟೇನು ತೊಗೊಂಡಿದ್ವಲ್ಲ ಅಳ್ಳಿಟ್ಟಿನ ಹಿಟ್ಟು ಅದಕ್ಕೆ ಸೋದಿಸ್ಕೊತಾ ಇದ್ದೀನಿ. ಸೋದಿಸ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಅದರಲ್ಲಿ ಏನು ಗಂಟುಗಳಿದ್ದರೆ ಚೆನ್ನಾಗಿ ಅದು ಸ್ಪೂನಿಂದ ಹೊಡಿಬೇಕು. ಅದನ್ನು ಒಡೆದು ಆ ಥರ ಮಿಕ್ಸ್ ಮಾಡ್ಕೋಬೇಕು. ಇನ್ನೊಂದು ಏನಂದರೆ ಅದು ನಾವು ಬೆಲ್ಲ ಕರಗಿಸಿ ಏನು ಇಟ್ಕೊಂಡಿದ್ವಲ್ಲ ಅದು ಕಂಪ್ಲೀಟಾಗಿ ಕೂಲ್ ಆದಮೇಲೆ ಈ ಹಿಟ್ಟಲ್ಲಿ ಹಾಕಿ ಮಿಕ್ಸ್ ಮಾಡಬೇಕು. ನಾನು ಇದಕ್ಕೆ ಇನ್ನೊಂದು 2 ಟೇಬಲ್ ಸ್ಪೂನಷ್ಟು ಹಿಟ್ಟನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಯಾಕೆಂದರೆ ಸ್ವಲ್ಪ ನೀರು ಅನ್ನಿಸ್ತು ನನಗೆ, ಸೊ ಹಾಗಾಗಿ ಸ್ವಲ್ಪ ಹಿಟ್ಟು ಹಾಕ್ಕೊಂಡೆ. ನೋಡಿ ಈ ಕನ್ಸಿಸ್ಟೆನ್ಸಿಯಲ್ಲಿದ್ದರೆ ಸಾಕು. ನೋಡಿ ಈ ಥರ ಇರಬೇಕು. ಈ ಥರ ಇದ್ದರೆ ಸಾಕಾಗತ್ತೆ. ಇವಾಗ ಏಲಕ್ಕಿ ಏನು ಕುಟ್ಟಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು ಸರ್ವ್ ಮಾಡಬೇಕು. ನೋಡಿ ಇವಾಗ ಅಳ್ಳಿಟ್ಟು ರೆಡಿಯಾಗಿದೆ. ಇವಾಗ ಸರ್ವ್ ಮಾಡೋಣ ಒಂದು ಪ್ಲೇಟ್ಗೆ. ತುಂಬಾ ಸಿಂಪಲ್ಲಾಗಿದೆ ರೆಸಿಪಿ, ಅಷ್ಟೇ ಈಸಿ ಕೂಡ ಮಾಡೋದು. ಒಂದು 2-3 ನಿಮಿಷದಲ್ಲಿ ನೀವು ಇದನ್ನು ಮಾಡ್ಕೊಂಬಿಡ್ಬೋದು. ಒಂದ್ಸಲ ನೀವು ಈ ಹಿಟ್ಟನ್ನು ರೆಡಿ ಮಾಡಿಸಿ ಇಟ್ಕೊಂಡ್ರೆ ಇನ್ಸ್ಟಂಟಾಗಿ ಯಾವಾಗ ಬೇಕಾದರೂ ಮಾಡ್ಕೋಬಹುದು. ನೋಡಿ ಇವಾಗ ಅಳ್ಳಿಟ್ಟು ರೆಡಿ ಆಗಿಬಿಡ್ತು. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಒಂದ್ಸಲ ನೀವು ಮಾಡಿ ನೋಡಿ, ಇದ್ರ ಫ್ಯಾನ್ ಆಗಿ ಹೋಗ್ಬಿಡ್ತೀರಿ. ಇದ್ರ ಮೇಲೆ ಈ ಥರ ಹೋಲ್ ಮಾಡಿಬಿಟ್ಟು ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು
ಹಳ್ಳಿಟ್ಟನ್ನು ತುಪ್ಪದಲ್ಲಿ ಡಿಪ್ ಮಾಡಿಕೊಂಡು ತಿಂತಾಯಿದ್ರೆ ಸೂಪರಾಗಿರುತ್ತೆ ರೀ. ಒಂದು ಸಲ ನಿಮ್ಮ ಮನೇಲಿರೋ ಚಿಕ್ಕ ಮಕ್ಕಳಿಗೆಲ್ಲ ಮಾಡಿಕೊಡಿ, ಅವು ಎಷ್ಟು ಇಷ್ಟಪಟ್ಟು ತಿಂತಾರಂದರೆ ಪದೇ ಪದೇ ಮಾಡಿಸ್ಕೊಂಡು ತಿಂತಾರೆ. ಒಂಥರ ಚಾಕ್ಲೇಟ್ ಥರ ಇರುತ್ತೆ ಇದು, ಅಷ್ಟು ಇಷ್ಟಪಡ್ತಾರೆ ಮಕ್ಕಳೆಲ್ಲ. ಒಂದು ಸಲ ಈ ರೆಸಿಪಿನ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಇನ್ನೊಂದು ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.